ರೈತರಿಗೆ ಮಾತು ಕೊಟ್ಟು ತಪ್ಪ ಹೆದ್ದಾರಿ ಪ್ರಾಧಿಕಾರ. ಭೂಸ್ವಾಧೀನ ಪಡಿಸಿಕೊಂಡಂತ ಪ್ರಾಧಿಕಾರ ಮೋಸ ಮಾಡ್ತಾ ರೈತರಿಗೆ. ಚೆನ್ನೈ ಸೂರತ್ ಭಾರತ್ ಮಾಲಾ ಹೆದ್ದಾರಿ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಯಾದಗಿರಿ ಶಹಾಪುರ ತಾಲೂಕಿನ ಮಾಲಾಹಳ್ಳಿ ಗ್ರಾಮದ ಜನರು ಚೆನ್ನೈ ಸೂರತ್ ಎಕ್ಸ್ಪ್ರೆಸ್ ಹೈವೇಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಲಾಹಳ್ಳಿ ಗ್ರಾಮದ ನೂರಾರು ರೈತರಿಂದ ಆಕ್ರೋಶ ವ್ಯಕ್ತವಾಗಿದೆ. ಕಾರಣ, ರೈತರ ಜಮೀನಿಗೆ ದಾರಿ ಕೊಡೋದಾಗಿ ಹೇಳಿ ಮೋಸ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಸರ್ವಿಸ್ ರಸ್ತೆ ಪಕ್ಕದಲ್ಲಿ ರೈತರ ಜಮೀನಿಗೆ ದಾರಿ ಬಿಡಬೇಕಿತ್ತು. ಸರ್ವಿಸ್ ರಸ್ತೆ ಪಕ್ಕ ದಾರಿ ಬಿಡದೆ ಈಗ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ. ಹೆದ್ದಾರಿ ಪ್ರಾಧಿಕಾರದ ನಿರ್ಧಾರಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕಾಂಪೌಂಡ್ ಹಾಕಿದ್ರೆ ಜಮೀನಿಗೆ ಹೋಗೋಕೆ ಆಗೋಲ್ಲ, ಮಾತು ತಪ್ಪಿದ್ದಾರೆ ಅಧಿಕಾರಿಗಳು ಅಂತ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೋಡಿಂದ ರೈತರಿಗೆ ಬಹಳ ಸಮಸ್ಯೆ ಆಗಿದ್ರಿ. ಸಮಸ್ಯೆ ಏನಪ್ಪಾ ಅಂದ್ರ ನಮ್ಮ ಮೊದಲ ಇಲ್ಲಿಂದ ಹೊಲಕ್ ದಾರಿ ಇತ್ತು. ಅವ್ರಿಗೆ ನಾವು ಇಲ್ಲಿ ನಮ್ದು ಹೊಲಕ್ ದಾರಿ ಅದ, ಇಲ್ಲಿ ದಾರಿ ಮಾಡಿ ಕೊಡ್ರಿ ಅಂತ ನಾವು ಹೇಳಿದ್ವಿ. ಅವ್ರಿಗೆ ಹೇಳಿದ್ರೆ ಅವ್ರೇನ್ ಹೇಳಿದ್ರು, ನಾವು ಬ್ರಿಡ್ಜ್ ಮಾಡಿವಿ, ಆ ಬ್ರಿಡ್ಜ್ನಾಗ ನೀವು ಬರಂತೀರಿ, ನಿಮ್ ಬಗಲಾಗ ಸರ್ವಿಸ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಸರ್ವಿಸ್ ರೋಡ್ ಬಂದ್ ಮಾಡಕತ್ತಾರಿ. ಅವರು ಸರ್ವಿಸ್ ರೋಡ್ ಬಂದ್ ಮಾಡಿ ನಮ್ಮ ಜಾಗ ಎಷ್ಟದ ನಾವೆಲ್ಲ ಅಕ್ವೈರಿ ಮಾಡ್ಕೊಂತೀವಿ, ನಿಮ್ದು ಏನ್ ಇಲ್ಲದ್ರಾಗೆಲ್ಲ ನೀವು ಬೇಕಾದ್ರೆ ಯಾರು ಬೇಕು ಅವ್ರಿಗೆ ಕೇಳಕ್ ಹೋಗ್ರಿ ಅಂತ ಹೇಳಕತ್ತಾರ ಅವರು ರೋಡ್ನವರು. ಅದಕ್ಕೆ ನಾವು ಮುಂದೆ ಎಲ್ಲಿ ಹೋಗ್ಬೇಕು ದಾರಿಗೆ? ನಾವು ಭೂಮಿ ಕೊಟ್ಟು ನಮ್ಮ ಭೂಮಿ ಕಳ್ಕೊಂಡು ನಾವು ಕಂಗಾಲಾಗಿ ಮತ್ತೆ ಈಗ ನಮ್ಮ ಇದ್ದ ಭೂಮಿಗೂ ದಾರಿ ಕೊಡಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ? ಇದಕ್ಕೆ ಸರ್ಕಾರ ಎಚ್ಚೆತ್ತುವ ತಗೊಂಡು ಇದನ್ನ ಪರಿಹರಿಸಿ ಕೊಡ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು. ಉಗ್ರ ಹೋರಾಟ ಅಂದ್ರೆ ಇದೇ ರೋಡ್ ಬಂದ್ ಮಾಡ್ತೀವಿ, ಇಲ್ಲ ನಮ್ಮನ್ನು ಜೈಲಿಗೆ ಪರವಾಗಿಲ್ಲ ಇಲ್ಲಿಂದೇ ದಾರಿ ಮಾಡ್ತೀವಿ. ಈ ರೋಡಿಗೆ ಎಲ್ಲ ಗಿಡ ಗಂಟೆ ಹಾಕ್ತು ಅಂತೇಳಿ ಕಂಪ್ಯೂಟರ್ ಮಾಡಿ ಮೊದಲು ರೋಡ್ ಚಂದ ಮಾಡಿ ಕೊಡ್ತು ಅಂತ ಹೇಳಿದ್ರು. ಆದ್ರೆ ಈಗೇನಪ್ಪ ಅಂದ್ರೆ ಮತ್ತೆ ಕಂಪ್ಯೂಟರ್ ಮಾಡಿ ಅವ್ಕೆ ಪ್ಲೇಟ್ ಹಾಕಿ ನಮ್ಗೆಲ್ಲರಿಗೆ ಬಂದ್ ಮಾಡಕತ್ತಾರ. ಆ ಕಡೆ ಹೋಗಂಗಿಲ್ಲ, ಈ ಕಡೆ ಬರಂಗಿಲ್ಲ. ಮತ್ತೇನಪ್ಪ ಅಂದ್ರೆ ಪೂಲ್ ಏನಪ್ಪ ಅಂದ್ರೆ ತೆಳಗೆ ಮಾಡಿ ಇಷ್ಟು ನೀರು ಇರ್ತಾವೆ. ಆ ನೀರಿನಾಗ ಹಾವು ಚೇಳು ಎಲ್ಲನೂ ಬಂದು ನಮ್ಗೆ ಹೈರಾಣ ಆಕತ್ತಿದೆ. ಹೆಣ್ಮಕ್ಳಿಗೆ ಒಬ್ಬಿಬ್ಬರಿಗೆ ಆ ಹುಳ ಮುಟ್ಟಿತ್ತು. ಅದ್ರ ದವಾಖಾನೆ ತೋರಿಸಿಂದ ಏನೋ ಮಾಡ್ಕೊಂಡಿವಿ. ಅಲ್ಲಿಂದ ಒಳ್ಳೆ ಹೋಗ್ಬೇಕಾದ್ರೆ ಒಂದು ಬಂಡಿ ಹೋಗಂಗಿಲ್ಲ, ಒಂದು ಮನುಷ್ಯ ಹೋಗಂಗಿಲ್ಲ. ಆ ಕಡೆ ಒಂದು ಬಾಯ ಅದ. ಮತ್ತು ಒಂದು ಮನೆ ನೋಡ 3 ದಿನದಿಂದ ಒಂದು 2 ಜೋಡ್ ಕಂಬ ಹಾಕ್ಯಾರ. ಮತ್ತು ಇನ್ನೊಂದು ಕಂಬ ಅದ, ಮತ್ತು ಒಂದು ಗಟ್ರ ಅದ. ಅಂಥವ್ರಾಗ ಹೋಗನಕೈತರ ನಮ್ಗೆ ಅತಿ ಹೆಚ್ಚು ತ್ರಾಸಾಗಿಬಿಟ್ಟದ. ಅದಕ್ಕಾಗಿ ನಾವು ಎಲ್ಲರೂ ಊರು ರೈತರು ಕೂಡಿ ನಾವು ರೋಡ್ ಬಂದ್ ಮಾಡ್ಬೇಕಂತ ಮಾಡಿದ್ವಿ. ಆದರೆ ಎಲ್ಲರೂ ಬಂದು ಹೋಗಿ ಮಾತಾಡಂಬ್ರ ಒಂದು ಸಾರಿ ಅಂದಾಗ ನಾವು ಇಲ್ಲಿ ಬಂದು ಎಲ್ಲರೂ ಕರೆಸಿ ಇದು ಮಾಡಕೈತಿ. ಈ ರೋಡಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.